to my channel. Hi, I am Tejaswini and I usually make vlogs on traveling, lifestyle, food, and if you're a person who loves all of this, please do subscribe to my channel. ಆ್ಯಕ್ಚುಲಿ ಇವತ್ತು ಬಂದು ಸಂಕ್ರಾಂತಿ ಹಬ್ಬ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ವಿಡಿಯೋ ಆ್ಯಕ್ಚುಲಿ ಏನದ್ರ ಬಗ್ಗೆ ನಾನು ಮಾತಾಡ್ತಾ ಇರೋದು ಅಂದರೆ ಇಟ್ ಈಸ್ ಅಬೌಟ್ ವಿಷನ್ ಬೋರ್ಡ್. ಇವತ್ತು ಆಲೇ ಜನವರಿ 15 ಡೇಸ್ ಮುಗ್ದೇ ಹೋಗಿದೆ. ನಾನು ವಿಷನ್ ಬೋರ್ಡ್ ಮಾಡಿರಲಿಲ್ಲ ಆ್ಯಂಡ್ ದಿಸ್ ಇಸ್ ದಿ ಫಸ್ಟ್ ಟೈಮ್ ಐ ಆಮ್ ಗೋಯಿಂಗ್ ಟು ಡೂ ಮೈ ವಿಷನ್ ಬೋರ್ಡ್. ಸೊ ಅದಕ್ಕೋಸ್ಕರ ಅಂತ ಹೇಳಿ ಫ್ರೇಮ್ನ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಇದು ತುಂಬ ಮಿನಿಮಲ್ಲಾಗಿ ಮಾಡ್ತಾಯಿದ್ದೀನಿ, ಯಾಕಂದರೆ ನನ್ನದು ಫಸ್ಟ್ ವಿಷನ್ ಬೋರ್ಡ್ ಆಗಿರೋದ್ರಿಂದ ಆ್ಯಂಡ್ ಇದು ನನ್ನ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸೊ ನನಗೆ ಏನೇನು ಬೇಕು ಎಲ್ಲನೂ ಫೋಟೋಸ್ ಅಂದರೆ ಈ ಫೋಟೋಸಲ್ಲಿ ತೊಗೊಂಡು ಇಟ್ಕೊಂಡಿದ್ದೀನಿ. ದೇರ್ ಆರ್ ಮೆನಿ ಫೋಟೋಸ್. ಸೊ ಅದಕ್ಕೋಸ್ಕರ ಅದನ್ನು ಏನೇನು ಬೇಕೋ ಅದ್ರ ರಿಲೇಟೆಡ್ ಪಿಕ್ಚರ್ಸ್ನ Pinterestಲ್ಲಿ ಹುಡುಕಿ ಅದರಿಂದ ಫೋಟೋಸ್ನ ಪ್ರಿಂಟೌಟ್ ತೊಗೊಂಡು ಬಂದು ಈಗ ವೀಡಿಯೋ ಮಾಡೋಣ ಅಂತ ಕೂತಿದ್ದೀನಿ. ವೀಡಿಯೋಗೆ ಹೋಗೋಕ್ಕೂ ಮುಂಚೆ ನಂಗೆ ಒಂದು ಹೇಳಬೇಕಿತ್ತು. ಏನು ಅಂದರೆ ನಂದು ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ 1K ಫಾಲೋವರ್ಸ್ ಆಗಿದ್ದಾರೆ, ಅಂದರೆ 1000 ಫಾಲೋವರ್ಸ್ ಆಗಿದ್ದಾರೆ. ಆ್ಯಂಡ್ ನಾನು ಈಗ ಕನ್ಸಿಸ್ಟೆಂಟಾಗಿ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಬಂದು ನವಂಬರ್ 12ಇಂದ. ಆ್ಯಂಡ್ ನನಗೆ ಜಾನ್ವರಿ 6th 1000 ಫಾಲೋವರ್ಸ್ ಆದರು. ಅಂದರೆ ನವಂಬರ್ 12th, ಡಿಸೆಂಬರ್ 12th ಆ್ಯಂಡ್ ಜಾನ್ವರಿ 6 ಆಲ್ಮೋಸ್ಟ್ 1.5 ಮಂತ್ಸಲ್ಲಿ 1000 ಫಾಲೋವರ್ಸ್ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ಈ ಡೇಟ್ಸ್ನ ಯಾಕೆ ಸ್ಪೆಸಿಫಿಕ್ಕಾಗಿ ಹೇಳಿದೆ ಅಂದರೆ ನೀವು ಲೈಫಲ್ಲಿ ಏನೇ ಅಚೀವ್ ಮಾಡಬೇಕು ಅಂದರೂ ಕನ್ಸಿಸ್ಟೆಂಟಾಗಿರಬೇಕು. ಯಾಕಂದರೆ ಕನ್ಸಿಸ್ಟೆನ್ಸಿ ಇಸ್ ದಿ ಕೀ ಫಾರ್ ಎವ್ರಿಥಿಂಗ್ ಯು ಡೂ ಅಂತ ನನಗೆ ಇವಾಗ ಇಷ್ಟು ಪೀರಿಯಡಲ್ಲಿ ಅರ್ಥ ಆಗಿತ್ತು. ಇನ್ನೊಂದು ಸ್ವಲ್ಪ ಮುಂಚೆನೇ ಕನ್ಸಿಸ್ಟೆಂಟಾಗಿ ಇದ್ದಿದ್ರೆ ಮೋಸ್ಟ್ಲಿ ಐ ವುಡ್ ರೀಚ್ ದಿ 1K ಫಾಲೋವರ್ಸ್ ಬೈ 2025 ಎಂಡ್ ಅಷ್ಟರಲ್ಲೇ ಅನಿಸುತ್ತೆ. ಬಟ್ ನಂಗೆ ಆಗಲಿಲ್ಲ, 2026 ಆಯಿತು. ನನಗೆ ಒಂದು ಆಸೆ ಇತ್ತು 2025 ಎಂಡ್ ಅಷ್ಟರಲ್ಲಾದರೂ ನಂಗೆ 1000 ಫಾಲೋವರ್ಸ್ ಬೇಕಿತ್ತು ಅಂತ. ಬಟ್ ಯೂನಿವರ್ಸ್ ಹ್ಯಾಡ್ ಅದರ್ ಪ್ಲ್ಯಾನ್ಸ್ ಅನಿಸುತ್ತೆ. ಸೊ ಓಕೆ, ಅಟ್ಲೀಸ್ಟ್ ಫಾಲೋವರ್ಸ್ ಆದರೂ ಬಂದ್ರಲ್ಲ 1K ಫಾಲೋವರ್ಸ್ ಬೈ 6 ಡೇಸ್ ಲೇಟಾಗಿ ಬಂದರು, ದಟ್ಸ್ ಓಕೆ. ಆಮೇಲೆ ನನ್ನದು ವೀಡಿಯೋಸ್ ಕೆಲವೊಂದು ವ್ಯೂಸ್ ಚೆನ್ನಾಗಿ ಹೋಗುತ್ತೆ, ಕೆಲವೊಂದು ಡಿಪ್ ಆಗುತ್ತೆ. ಸೊ ಕೆಲವೊಂದು ದಿನ ಬೇಜಾರಾಗುತ್ತೆ, ಕೆಲವೊಂದು ದಿನ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನಾನು ಇಷ್ಟು ದಿನದಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಲ್ಲ, ನನ್ನ ಯಾವುದೇ ಒಂದು ವೀಡಿಯೋ ಕೂಡ 1 ಮಿಲಿಯನ್ ಹೋಗಿಲ್ಲ. ಸೊ ಮಿಲಿಯನ್ ಹೋಗಬೇಕು ಅನ್ನೋದೇ ಕನಸಾಗಿರುತ್ತೆ ಎಷ್ಟೊಂದು ಜನಕ್ಕೆ ಈ ಪ್ರೊಸೆಸ್ಸಲ್ಲಿ. ಅದನ್ನ ನಾನು ನಿಮ್ಗೆ ಹೇಳಬೇಕು. ಹೋಪ್ ಸೊ ನನ್ನ ವಿಡಿಯೋ ಇನ್ಸ್ಟಾಗ್ರಾಮ್ ವಿಲ್ ರೀಚ್ 1 ಮಿಲಿಯನ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅಂತ. ಇನ್ನು ಯೂಟ್ಯೂಬ್ ವಿಷಯಕ್ಕೆ ಬಂದರೆ ಐ ವಾಸ್ ನಾಟ್ ದ್ಯಾಟ್ ಕನ್ಸಿಸ್ಟೆಂಟ್. ಬಟ್ ದಿಸ್ ಇಯರ್ ಕನ್ಸಿಸ್ಟೆಂಟಾಗಿ ವೀಡಿಯೋಸ್ ಮಾಡಿ ಹಾಕ್ತೀನಿ, ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ನನ್ನ ಈ ಜರ್ನಿ ಈ ಥಿಂಗಲ್ಲಿ ನಾನು ಏನು ಹೇಳಬೇಕು ಅಂದರೆ ಕನ್ಸಿಸ್ಟೆನ್ಸಿ ಈಸ್ ದ ಕೀ. ಓಕೆ, ಈಗ ವಿಷನ್ ಬೋರ್ಡಿಗೆ ವಾಪಸ್ ಬರೋಣ. ನನಗೆ ಏನೇನು ಬೇಕು ಅಂತ ಈ ವಿಷನ್ ಬೋರ್ಡ್ ಮಾಡೋಕ್ಕೆ ಮುಂಚೆ ನಾನು ಏನೇನು ಮಾಡಿದೆ ಅಂತ ಫಸ್ಟ್ ಹೇಳ್ತೀನಿ. ನನಗೆ ಕೆಲವೊಂದು ಥಿಂಗ್ಸ್ ಬೇಕು ಲೈಫಲ್ಲಿ ಅನ್ನೋದನ್ನ ವಿಷನ್ ಬೋರ್ಡ್ ಮೂಲಕ ನೋಡಿ ನಾವು ಅಚೀವ್ ಮಾಡ್ತೀವಿ. ಅಂದರೆ ನಮ್ಮ ಕಣ್ಮುಂದೆ ಅದಿರಬೇಕು. ಸೊ ದಟ್ ನಾವು ಅದಕ್ಕೆ ನಮಗೇನೇನು ಆ ವಸ್ತು ಬೇಕು ಅನ್ನೋದಕ್ಕೆ ನಾವು ಏನೇನು ಎಫರ್ಟ್ ಹಾಕ್ತೀವಿ, ಏನೇನು ಕಷ್ಟಪಡ್ತೀವಿ ಅಂತ ಈ ವಿಷನ್ ಬೋರ್ಡ್ ಮೂಲಕ ಅಚೀವ್ ಮಾಡ್ತೀವಿ ಅಂತ. ನೀನು ದಿನ ಬೆಳಿಗ್ಗೆ ಎದ್ದು ಆ ಫೋಟೋ ನೋಡ್ತಾ ಇದ್ದರೆ ಓಕೆ, ಇಲ್ಲ ನಾನು ಹೋಗಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಯಾವ ಥರ ಅಂದರೆ ನಾನು ಇವಾಗ ವೆಯ್ಟ್ ತುಂಬ ಜಾಸ್ತಿ ಆಗಿದ್ದೀನಿ. ನಾನು ಒಂದು ಸರ್ಟೆನ್ ವೆಯ್ಟ್ಗೆ ಇಷ್ಟು kg ಲಾಸ್ ಆಗಬೇಕು. ಸೊ ಅದಕ್ಕೋಸ್ಕರ ದಿನ ಬೆಳಿಗ್ಗೆ ಎದ್ದು ನಾನು ಏನು ಮಾಡಬೇಕು, ವರ್ಕೌಟ್ ಮಾಡಬೇಕು, ಡಯೆಟ್ ಫಾಲೋ ಮಾಡಬೇಕು, ಜಂಕ್ನ ತಿನ್ನಬಾರ್ದು. ಈ ಥರ ನೀವು ಅದ್ರ ರಿಲೇಟೆಡ್ ಪಿಕ್ಚರ್ಸ್ನ ತೊಗೊಂಡು ನೀವು ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ದಿನ ಅದ್ರ ಟುವರ್ಡ್ಸ್ ವರ್ಕ್ ಮಾಡ್ತೀರಿ. ಯಾಕಂದರೆ ನೀವು ದಿನ ಅದನ್ನೇ ನೋಡ್ತಾ ಇರ್ತೀವಿ. ಸೊ ನಿಮ್ಮ ಬ್ರೈನು ಹೇಳ್ತಾ ಇರುತ್ತೆ ನಿಮ್ಗೆ ಅದೇ ವಸ್ತು ಬೇಕು, ಆ ಥಿಂಗ್ ಬೇಕು. ಸೊ ನೀನು ಆ ಥಿಂಗ್ ಬೇಕು ಅಂತ ಏನು ಮಾಡಬೇಕು, ಅದಕ್ಕೋಸ್ಕರ ವರ್ಕ್ ಮಾಡಬೇಕು ಅಂತ. ಇನ್ನು ನಾನು ಯಾವ್ಯಾವ ಥರ ತೊಗೊಂಡಿದ್ದೀನಿ ಅಂದರೆ ಫಸ್ಟ್ ಒನ್ ಬಂದು ನನ್ನ ಹೆಲ್ತಲ್ಲಿ ನಾನು ಏನೇನು ಚೇಂಜ್ ಮಾಡ್ಕೋಬೇಕು, ಏನೇನು ಮಾಡ್ಕೋಬೇಕು ಅಂತ. ಇನ್ನೊಂದು ಬಂದು ರಿಲೇಷನ್ಶಿಪ್, ಅಂದರೆ ನನ್ನ ಫ್ಯಾಮಿಲಿ ಯಾವ ಥರ ಇರಬೇಕು, ಯಾವ್ದಾವ ಥರ ರಿಲೇಷನ್ಶಿಪ್ ಇಟ್ಕೊಳ್ಬೇಕು ಅಂತ. ಇನ್ನೊಂದು ಥಿಂಗ್ ಬಂದು ಮೆಂಟಲ್ ಪೀಸ್, ಯಾವ ಥರ ನಾನು ನನ್ನ ಬ್ರೈನ್ ಶುಡ್ ಬಿ ಪೀಸ್, ಕಾಮ್. ಯಾಕಂದರೆ ಎವ್ರಿ ಡೇ ನಾನು ವರ್ಕ್ ಮಾಡಬೇಕು, ಕನ್ಸಿಸ್ಟೆಂಟಾಗಿರಬೇಕು ಅನ್ನೋದಕ್ಕೋಸ್ಕರ. ಆಮೇಲೆ ನೆಕ್ಸ್ಟ್ ಬಂದು ನನ್ನ ಪರ್ಸ್ನಲ್ ಗ್ರೋತ್, ನಾನು ಯಾವ ಥರ ಗ್ರೋತ್ ಆಗಬೇಕು ಅಂದ್ಕೊಂಡಿದ್ದೀನಿ ಈ ವರ್ಷ, ಏನೇನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ. ನೆಕ್ಸ್ಟ್ ಬಂದು ಮೆಟೀರಿಯಲಿಸ್ಟಿಕ್ ಥಿಂಗ್ಸ್, ನನ್ನ ಲೈಫಲ್ಲಿ ಈ ವಸ್ತುಗಳಿದ್ರೆ ಹೆಂಗಿರುತ್ತೆ, ಯಾವ ಥರ ಯೂಸ್ ಮಾಡಿ ಎಂಜಾಯ್ ಮಾಡ್ತೀನಿ ಅನ್ನೋದ್ರದ್ದು ಕೆಲವೊಂದು ಫೋಟೋಸ್ ತೊಗೊಂಡಿದ್ದೀನಿ. ಆಮೇಲೆ ಇನ್ನು ನಾನು
ಟ್ರಾವೆಲ್ ನನಗೆ ತುಂಬ ಇಷ್ಟ ಆಯಿತಾ, ತುಂಬ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಯಾವ ಪ್ಲೇಸಿಗೆ ಹೋಗಬೇಕು ಅಂತಲೂ ನಾನು ಅದ್ರ ರಿಲೇಟೆಡ್ ಪಿಕ್ಚರ್ಸ್ ಕೂಡ ತೊಗೊಂಡಿದ್ದೀನಿ. ಸೊ ಇವಾಗ ನನ್ನ ಆಮೇಲೆ ಇನ್ನೊಂದು ಸ್ವಲ್ಪ ನನ್ನ ಪರ್ಸ್ನಲ್ ಥಿಂಗ್ಸ್ ಇದೆ, ನನ್ನ ಪರ್ಸ್ನಲ್ ಲೈಫ್ ಥಿಂಗ್ಸ್ಗಳಿದೆ. ಅದ್ರ ಫೋಟೋಸ್ ನಾನು ಜಾಸ್ತಿ ತೋರ್ಸೋಕೆ ಹೋಗಲ್ಲ, ಯಾಕಂದರೆ ಅದನ್ನ ನಾನು ಅಚೀವ್ ಮಾಡಾದ್ಮೇಲೆ ತೋರಿಸಿದ್ರೆ ಉತ್ತಮ ಅಂತ ನನಗೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ದ ಫಸ್ಟ್ ಫೋಟೋ ನಾನು ನಿಮ್ಗೆ ಇವತ್ತು ತೋರಿಸ್ತಾ ಇರೋದು ಬಂದು ಡಯಟ್ ರಿಲೇಟೆಡ್ ಫೋಟೋಸ್. ಅಂದರೆ ನಾನು ಯಾವ ಥರ ಮನುಷ್ಯ ಅಂದರೆ ಐ ಆಮ್ ವೆರಿ ಜಂಕ್ ಆಯಿತಾ. ಏನಾದರೂ ನೋಡಿದಾಗ ಹೋಗೋಣ ಅದಿಶೋಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ ಆಯಿತಾ, ಹೋಗೋಣ ಇಲ್ಲಿ ತಿನ್ನಕ್ಕೆ ಹೋಗೋಣ ಆಯಿತಾ ಅಂತ. ಸೊ ಈ ಸತಿ ನನ್ನ ಮೇನ್ ಗೋಲ್ ಏನಿರಬೇಕು ಅಂದರೆ ಡಯಟ್ ಮಾಡಬೇಕು, ಹೆಲ್ತಿ ಫುಡ್ ತಿನ್ನಬೇಕು. ಅದು ಕಲರಾಗಿ ವೆರೈಟಿ ಆಫ್ ಹೆಲ್ತಿ ಫುಡ್ಸ್ ತಿನ್ನಬೇಕು ಅಂತ ಈ ಫೋಟೋ ತೊಗೊಂಡಿದ್ದೀನಿ Pinterestಯಿಂದ. ಸೊ ಇದನ್ನ ನಾನು ವಿಷನ್ ಬೋರ್ಡ್ ಒಳಗಡೆ ಹಾಕೋತೀನಿ. ದಿ ಸೆಕೆಂಡ್ ಥಿಂಗ್ ಬಂದು ಈ ಫೋಟೋ ಏನು ಅಂತ ಹೇಳ್ಬಿಡ್ತೀನಿ. ನಾನು ನೀರು ಜಾಸ್ತಿ ಕುಡಿಯಲ್ಲ, ಸೊ ನೀರನ್ನ ಕುಡಿಬೇಕು ಅನ್ನೋದಕ್ಕೋಸ್ಕರ ವಾಟರ್ ಬಾಟ್ಲ್ ಇರೋ ಫೋಟೋ ತೊಗೊಂಡಿದ್ದೀನಿ. ಆ್ಯಂಡ್ ಅವಕ್ಯಾಡೋ ಇಸ್ ವೆರಿ ಗುಡ್ ಫಾರ್ ಹೆಲ್ತ್. ಸೊ ಅವಕ್ಯಾಡೋದಲ್ಲಿ ಟೋಸ್ಟ್ ಮಾಡಿಕೊಂಡು ತಿನ್ನಬೇಕು ಅನ್ನೋದು ಒಂದು ಥಾಟ್ಗೋಸ್ಕರ ಇದನ್ನ ತೊಗೊಂಡಿದ್ದೀನಿ. ಆಮೇಲೆ ಇದು ಓಟ್ಸ್ ಮೀಲ್ ಅಂದರೆ ಚಿಯಾ ಪುಡಿಂಗ್, ಓಟ್ಸಲ್ಲೇ ಹಾಕಿ ಮಾಡೋವಂಥ ಡ್ರೈ ಫ್ರೂಟ್ಸ್ ಹಾಕಿ ಮಾಡೋವಂಥ ಒಂದು ಡಯಟ್. ಸೊ ಇದನ್ನ ತೊಗೊಂಡಿದ್ದೀನಿ. ನಿಮಗೆ ರಿಲೆವೆಂಟ್ ಆಗಿರಬೇಕು, ನಿಮ್ಮ ಡಯಟಿಗೆ ಹೆಲ್ಪ್ ಮಾಡಬೇಕು, ಆ ಥರ ಫೋಟೋಸ್ನ ತೊಗೊಳ್ಳಿ ಆಯಿತಾ. ಸೊ ಇದನ್ನ ಒಂದು ತೊಗೊಂಡಿದ್ದೀನಿ. ನೆಕ್ಸ್ಟ್ ಥಿಂಗ್ ಬಂದು ದಿಸ್ ಪಿಕ್ಚರ್. ಮೋಸ್ಟ್ಲಿ ನಾನು ಇದನ್ನ ನನ್ನ ಟಾರ್ಗೆಟ್ ಎಷ್ಟು ಫಾಲೋವರ್ಸ್ ಆಗಬೇಕು ಅನ್ನೋದನ್ನ ನಾನು ನನ್ನದೇ ಇನ್ಸ್ಟಾ ಅಕೌಂಟ್ನ ತೊಗೊಂಡು ಎಡಿಟ್ ಮಾಡಿದ್ದೀನಿ. ಐ ವಿಲ್ ಶ್ಯೂರ್ಲಿ ಬ್ಲರ್ ಮಾಡ್ತೀನಿ ನಾನು ಎಷ್ಟು ಟಾರ್ಗೆಟ್ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನ ನಾನು ಈಗಲೇ ತೋರಿಸಲ್ಲ. ಮೋಸ್ಟ್ಲಿ ಇಯರ್ ಎಂಡಲ್ಲಿ ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಅದಕ್ಕೋಸ್ಕರ ಇದು ಒಂದು ಪಿಕ್ಚರ್. ದಿಸ್ ಇಸ್ ಮೈ ಫೇಸ್ಬುಕ್, ದಿಸ್ ಇಸ್ ಮೈ ಯೂಟ್ಯೂಬ್ ಅಕೌಂಟ್ ಆ್ಯಂಡ್ ಇದು ಬಂದು ನನ್ನ ಇನ್ಸ್ಟಾ ಅಕೌಂಟಲ್ಲಿ ನಾನು ಈ ಫೋಟೋ ಎಡಿಟ್ ಮಾಡಿದಾಗ ನನಗೆ 1000 ಫಾಲೋವರ್ಸು ಇರಲಿಲ್ಲ. ಬಟ್ ಟುಡೇ ಐ ಹ್ಯಾವ್ ರೀಚ್ ದ್ಯಾಟ್. ಅದೊಂದು ಖುಷಿ ಕೂಡ ನನಗಿದೆ. ಸೊ ಹೋಪ್ ನನಗೆ ಇಷ್ಟು ಫಾಲೋವರ್ಸ್ ಬೇಕು ಈ ವರ್ಷ ಅನ್ನೋದು. ಅದಕ್ಕೆ ನಾನು ಏನೇನು ವರ್ಕ್ ಮಾಡಬೇಕೋ ಅದು ಖಂಡಿತ ಮಾಡ್ತೀನಿ. ದಿಸ್ ಇಸ್ ಸಮಥಿಂಗ್ ಅಬೌಟ್ ದ್ಯಾಟ್. ಆಮೇಲೆ ಈಗ ನೀನು ಡಯಟ್ ಮಾಡ್ತಾ ಇದೆಯಾ ಮತ್ತು ನೀನು ಕಂಟೆಂಟ್ ಕ್ರಿಯೇಷನ್ ಜರ್ನಿಗೆ ಬಂದಿದೆಯಾ ಅಂದಮೇಲೆ ಕನ್ಸಿಸ್ಟೆನ್ಸಿ ಈಸ್ ದ ಕೀ. ಫೋಕಸ್ ಆ್ಯಂಡ್ ಡಿಸಿಪ್ಲಿನ್ ಈಸ್ ಆಲ್ಸೋ ಎ ಕೀ ಫಾರ್ ಯುವರ್ ಸಕ್ಸಸ್. ಸೊ ಅದಕ್ಕೋಸ್ಕರ ಅದು ತುಂಬ ಹೆಲ್ಪ್ ಆಗುತ್ತೆ ಅಂತ ಅದ್ರಕ್ಕೆ ರಿಲೆವೆಂಟ್ ಆಗಿರೋ ಒಂದು ಪಿಕ್ಚರ್ ತೊಗೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಥಿಂಗ್ ಬಂದು ಟ್ರಾವೆಲ್. ದಿಸ್ ಇಸ್ ಮೈ ಡ್ರೀಮ್ ಡೆಸ್ಟಿನೇಷನ್. ಬಟ್ ನಾನು ಈ ವರ್ಷ ಆ ಪ್ಲೇಸಿಗೆ ಹೋಗೋಕ್ಕಾಗಲ್ಲ ಆ್ಯಂಡ್ ಐ ವಿಲ್ ಶ್ಯೂರ್ಲಿ ಬ್ಲರ್ ದಿಸ್ ಆಲ್ಸೋ. ನಾನು ಇದನ್ನ ಅಪ್ಲೋಡ್ ಮಾಡಲ್ಲ, ಯಾಕಂದರೆ ನಾನು ಒನ್ಸ್ ಹೋದರೆ ಮಾತ್ರ ಅಪ್ಲೋಡ್ ಮಾಡ್ತೀನಿ. ಬಟ್ ಇವತ್ತಿಂದ ನಾನು ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಬಂದು ನನ್ನ ಡ್ರೀಮ್ ಡೆಸ್ಟಿನೇಷನ್. ನನ್ನ ಜೀವನದಲ್ಲಿ ಸಾಯೋಕ್ಕೆ ಮುಂಚೆ ಒಂದು ಸತಿ ಅಲ್ಲಿಗೆ ಹೋಗಲೇಬೇಕು. ಯಾವಾಗಲೂ ಹರೀಶ್ ಅವ್ರಿಗೆ ಹೇಳ್ತಾ ಇರ್ತೀನಿ. ಆ್ಯಂಡ್ ಈಗಿರೋ ಸ್ವಲ್ಪ ಹೆಕ್ಟಿಕ್ ಶೆಡ್ಯೂಲಲ್ಲಿ ಈ ಪ್ಲೇಸ್ಗೆ ಹೋಗೋದು ಸ್ವಲ್ಪ ಕಷ್ಟನೇ ನಮಗೆ. ಸೊ ಬಟ್ ಎನಿವೇಸ್ ನಾನು ಲೈಫಲ್ಲಿ ಹೋಗ್ತೀನಿ, ನನಗೆ ಆ ನಂಬಿಕೆ ಇದೆ. ಆ್ಯಂಡ್ ನಾನು ಹೋಗಬೇಕು ಅಂದಿದ್ದ ಕಡೆ 100% ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾರೆ. ಸೊ ಅದಕ್ಕೋಸ್ಕರ ಈ ಪ್ಲೇಸ್ನ ಹಾಕ್ಕೊಂಡಿದ್ದೀನಿ ನನ್ನದು ವಿಷನ್ ಬೋರ್ಡ್ಗೆ. ನೆಕ್ಸ್ಟ್ ಥಿಂಗ್ ಬಂದು ಇದು ಪಾಸ್ಪೋರ್ಟ್ ಅಂದರೆ ಈ ವರ್ಷ ಒಂದು ಫಾರಿನ್ ಟ್ರಿಪ್ ಹೋಗಲೇಬೇಕು. ಸೊ ಅದಕ್ಕೋಸ್ಕರ ಪಾಸ್ಪೋರ್ಟ್ ಇದು ನನ್ನ ಮತ್ತು ನನ್ನ ಗಂಡನದು ಪಾಸ್ಪೋರ್ಟ್ ಆ್ಯಕ್ಚುಲಿ ಈ ಥರನೇ ಇದೆ. ಬಟ್ ಇಲ್ಲಿ ನಮ್ಮಿಬ್ಬರ ಹೆಸರಿದೆ. ಬಟ್ ನಾನು ಇಲ್ಲಿ ನಮ್ಮಿಬ್ಬರ ಹೆಸರು ಹಾಕ್ಕೊಂಡಿಲ್ಲ, ಯಾಕಂದರೆ ಪ್ಲೇನಾಗೇ ಇರಲಿ ಅಂತ ನಂಗೆ ಚೆನ್ನಾಗಿ ಅನಿಸ್ತಾಯಿತ್ತು. ಸೊ ಅದಕ್ಕೋಸ್ಕರ ಈ ಫೋಟೋ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಸ್ ಸಮ್ ಕೋಟ್ಸ್ ಕೂಡ ತೊಗೊಂಡಿದ್ದೀನಿ. ಏನಂದರೆ ಐ ಮ್ಯಾನಿಫೆಸ್ಟ್ ಎವ್ರಿಥಿಂಗ್ ದಟ್ ಐ ವಾಂಟ್. ನಂಗೆ ಏನೇನು ಬೇಕೋ ನನ್ನ ಜೀವನದಲ್ಲಿ ಎಲ್ಲನೂ ಮ್ಯಾನಿಫೆಸ್ಟ್ ಮಾಡಿ ಪಡ್ಕೋತೀನಿ ಅಂತ. ನಾನು ಇನ್ನೊಂದು ನೆಕ್ಸ್ಟ್ ತೊಗೊಂಡಿದ್ದೀನಿ, ರಿಚ್ ಇನ್ ಹೆಲ್ತ್, ವೆಲ್ತ್ ಆ್ಯಂಡ್ ಲವ್. ಯಾವಾಗಲೂ ದುಡ್ಡಲ್ಲಿ ಮಾತ್ರ ರಿಚ್ ಆಗಿರೋದಲ್ಲ, ನಮ್ಮ ಆರೋಗ್ಯ ಮತ್ತು ನಮ್ಮ ಫ್ಯಾಮಿಲಿ ಲೈಫಲ್ಲೂ ನಾವು ರಿಚ್ ಆಗಿರಬೇಕು ಅಂತ. ಆ್ಯಂಡ್ ಆ್ಯಸ್ ಐ ಆಮ್ ಡೂಯಿಂಗ್ ಮೈ ವಿಷನ್ ಬೋರ್ಡ್ ಇಸ್ ವರ್ಕಿಂಗ್ ಫಾರ್ ಮೀ ಅನ್ನೋದು ಒಂದು ಥಾಟ್ನ ತೊಗೊಂಡಿದ್ದೀನಿ. ಆ್ಯಂಡ್ 2026 is my year. 2026 is my year. ಯಾಕಂದರೆ ನನ್ನ ವರ್ಷ ಆಗಿರುತ್ತೆ ಅದು. ನಂಗೆ ಏನೇನು ಫೇವರ್ ಬೇಕೋ ಎಲ್ಲನೂ ಮಾಡ್ತಾಯಿದೆ 2026.
ಆ್ಯಂಡ್ ಒಂದು ತಿಳ್ಕೊಳ್ಳಿ, ನೀವೇನಾದರೂ ವಿಷನ್ ಬೋರ್ಡ್ ಮಾಡ್ತಾ ಇದ್ದೀರಾ ಅಂದರೆ, ನಾನು ತುಂಬ ವಿಷನ್ ಬೋರ್ಡ್ ಮಾಡೋ ವೀಡಿಯೋಸ್ನ ನೋಡಿ ಕಲ್ತಿದ್ದೇನೆ ಅಂದರೆ, ನಿಮ್ಮ ವಿಷನ್ ಬೋರ್ಡಲ್ಲಿ ಯಾವುದೂ ನೆಗೆಟಿವ್ ವರ್ಡ್ಸ್ ಇರಬಾರ್ದು. ನೋ, ನಾಟ್, ಆಗಲ್ಲ, ಆ ಥರ ವರ್ಡ್ಸ್ ಇರಲೇಬಾರ್ದು. ಸೊ ಅದಕ್ಕೋಸ್ಕರ ನಿಮ್ಮ ವಿಷನ್ ಬೋರ್ಡಲ್ಲಿ ಎಷ್ಟು ಪಾಸಿಟಿವ್ ಆಗುತ್ತೋ ಅಷ್ಟು ಪಾಸಿಟಿವ್ ಆಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಆ್ಯಂಡ್ ಫೈನಲಿ ಇದನ್ನೆಲ್ಲ ಪಿಂಕ್ ಕಲರಲ್ಲೇ ತೊಗೊಂಡಿದ್ದೀನಿ. ಯಾಕೆ ಅಂದರೆ ಗರ್ಲಿಶ್ ಫೀಲಿಂಗ್ ಬರಲಿ ಅಂತ. ಸೊ ಪಿಂಕ್ ಅಂದರೆ ಯಾವಾಗಲೂ ಗರ್ಲ್ಸ್ ಅಂತ ಅಂತಾರಲ್ಲ, ಸೊ ಅದಕ್ಕೋಸ್ಕರ ಪಿಂಕ್ ತೊಗೊಂಡಿದ್ದೀನಿ. ಸೆಕೆಂಡ್ ಥಿಂಗ್ ಬಂದು ಕನ್ಸಿಸ್ಟೆನ್ಸಿ. ಯಾಕಂದರೆ ನೀನು ಈ ಪ್ರೊಸೆಸ್ಸಲ್ಲಿ ನಾನು ಮುಂಚೆನೇ ವೀಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಹೇಳಿದೆ, ಕನ್ಸಿಸ್ಟೆನ್ಸಿ ಈಸ್ ದ ಕೀ. ಸೊ ನೀನು ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡ್ತಾಯಿದ್ದೆ, ನಿನಗೆ ಲೈಫಲ್ಲಿ ಏನು ಬೇಕೋ ಅದು ಸಿಗುತ್ತೆ ಅಂತ. ಮತ್ತು ನೆಕ್ಸ್ಟ್ ಬಂದು ಡಿಸಿಪ್ಲಿನ್. ನೀನು ಈ ಪ್ರೊಸೆಸಲ್ಲಿ ಒಂದು ತಿಳ್ಕೊಳ್ಳಿ, ನೀವು ಎಷ್ಟು ಡಿಸಿಪ್ಲಿನ್ಡ್, ಫೋಕಸ್ಡ್ ಎಷ್ಟು ಆಗುತ್ತೆ, ಎಷ್ಟಾಗುತ್ತೋ ಅಷ್ಟು ಡಿಸಿಪ್ಲಿನಾಗಿ ವೀಡಿಯೋಸ್ ಪೋಸ್ಟ್ ಮಾಡ್ತಾಯಿದ್ರೆ ನೀನು ನಿನ್ನ ಟಾರ್ಗೆಟನ್ನು ಅಚೀವ್ ಮಾಡ್ಬೋದು ಅಂತ. ಒನ್ ಸ್ಟೆಪ್ ಅಟ್ ಎ ಟೈಮ್, ಎವ್ರಿ ಡೇ ಒಂದೊಂದು ಸ್ಟೆಪ್ ಟುವರ್ಡ್ಸ್ ಯುವರ್ ಗೋಲ್ನ ನೀನು ಅಚೀವ್ ಮಾಡಬೇಕು ಅನ್ನೋದಕ್ಕೋಸ್ಕರ ಒನ್ ಸ್ಟೆಪ್ ಅಟ್ ಎ ಟೈಮ್ ಅನ್ನೋದು ಒಂದು ಕೋಟ್ನ ತೊಗೊಂಡಿದ್ದೀನಿ. ನಿಮಗೆ ಕೆಲವೊಂದೊಂದು ಏನೇನು ಬೇಕು ಅನ್ನೋದು ಸಿಗಲಿಲ್ಲ, ವಿಷನ್ ಬೋರ್ಡ್ಗೆ ಪಿಕ್ಚರ್ಸ್ ಹಾಕೋಕ್ಕೆ ಸಿಗಲಿಲ್ಲ ಅಂದರೆ ಯು ಕ್ಯಾನ್ ಟೇಕ್ ಕೋಚ್ ಲೈಕ್ ದಿಸ್. ಯಾಕಂದರೆ ಕನ್ಸಿಸ್ಟೆನ್ಸಿಗೆಲ್ಲ ನೀವು ಏನೂ ಮಾಡೋಕ್ಕಾಗಲ್ಲ, ಪಿಕ್ಚರ್ಸ್ ಸಿಗಲ್ಲ. ಅಂಥದ್ದಕ್ಕೆ ಈ ಥರ ಕೋಟ್ಸ್ ಇದ್ದರೆ ಇಟ್ ವಿಲ್ ವರ್ಕ್ ಅಂತ ಒಂದು ತೊಗೊಂಡಿದ್ದೀನಿ. ನೆಕ್ಸ್ಟ್ ಥಿಂಗ್, ಇದು ಬಂದು ನನ್ನ ತುಂಬ ದಿನದ ಕನಸು. ಏನು ಅಂದರೆ ನಾನೇ ಕಾರ್ನ ಇಂಡಿಪೆಂಡೆಂಟಾಗಿ ಓಡಿಸ್ಬೇಕು ಅಂತ. ಇದನ್ನೇ ಯಾಕೆ ತೊಗೊಂಡೆ, ಈ ಪಿಕ್ಚರ್ನೇ ಯಾಕೆ ತೊಗೊಂಡೆ ಅಂದರೆ, ನಮ್ಮ ಹತ್ರ ಇರೋದು ಗ್ರ್ಯಾಂಡ್ ವಿಟಾರಾ ಸುಜುಕಿ ಕಂಪ್ನಿ ಕಾರು. ಇನ್ಫ್ಯಾಕ್ಟ್ ಇಲ್ಲಿರೋ ಬಟನ್ಸಿಂದ ಹಿಡಿದು ಎಲ್ಲ ಸೇಮ್ ಇದೆ, ಒಂಚೂರು ಚೇಂಜ್ ಇಲ್ಲ. ಈ ಹುಡುಗಿ ಕೈ ಹಿಡ್ಕೊಂಡಿದ್ದಾಳಲ್ಲ, ಅದು ನಾನೇ ಅನ್ನೋ ಫೀಲಿಂಗಲ್ಲಿ ತೊಗೊಂಡಿದ್ದೀನಿ. ಇನ್ಫ್ಯಾಕ್ಟ್ ನಮ್ಮ ಕಾರಲ್ಲಿ ಡಿಕ್ಕಿ ಓಪನ್ ಆದರೆ ಈ ಥರ ಸಿಂಬಲ್ ಬರುತ್ತೆ, ಡೋರ್ ಓಪನ್ ಆದರೆ ಈ ಥರ ಸಿಂಬಲ್ ಬರುತ್ತೆ. ಸೊ ನಮ್ಮ ಹತ್ರ ಯಾವ ಥರ ಕಾರ್ ಇದೆ ಆ ಥರದ್ದೇ ಪಿಕ್ಚರ್ಸ್ನ ನೀವು ಹುಡುಕಿ ತೊಗೊಳ್ಳಿ, ಇಟ್ ವಿಲ್ ವರ್ಕ್ ಫಾರ್ ಯು. ನಾನು ಕಾರ್ ಡ್ರೈವ್ ಮಾಡೋಕ್ಕೆ ಬರುತ್ತಾಯ್ತಾ, ಆದರೆ ಇಂಡಿಪೆಂಡೆಂಟಾಗಿ ಯಾವತ್ತೇ ಕಾರ್ ಓಡಿಸ್ಲಿ ನನಗೊಂದು ಫಿಯರ್ ಇರುತ್ತೆ. ಇಲ್ಲ ಎಲ್ಲೋ ಹೋಗಿ ಮಧ್ಯದಲ್ಲಿ ಆಫ್ ಮಾಡಿಬಿಟ್ಟಿರ್ತೀನಿ. ನಾನು ಇಷ್ಟು ದಿನದಲ್ಲಿ ನಾನು ಈಶ್ವರ ಹತ್ರ ಯಾವಾಗಲೂ ಬೈಸ್ಕೊತೀನಿ, ಅದು ಎಷ್ಟು ದಿನ ಓಡಿಸ್ತೀಯ, ನೀಟಾಗಿ ಓಡ್ಸೋಕ್ಕೆ ಬರಲ್ವಾ ನಿಮಗೆ ಅಂತ. ಆ್ಯಂಡ್ ದಿಸ್ ಪಿಕ್ಚರ್, ಈ ಪಿಕ್ಚರ್ ಏನು ಅಂತ ನಾನು ಹೇಳಲ್ಲ ಆಯಿತಾ. ಇದು ನಾನು ಗೋಪಿ ಅಣ್ಣನ ಮದುವೆಗೆ ರಿಸೆಪ್ಷನ್ಗೆ ಇದೇ ಥರ ಸ್ಯಾರಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದ್ರ ರಿಲೇಟೆಡ್ ಪಿಕ್ಚರ್ ಇದು. ಬಟ್ ಇದನ್ನ ನಾನು ತೋರಿಸಲ್ಲ. ಮೋಸ್ಟ್ಲಿ ನನಗೆ ಈ ಥರ ಸಿಕ್ಕಿದ್ರೆ ನಾನು ಗೋಪಿ ಅಣ್ಣನ ಎಂಗೇಜ್ಮೆಂಟ್ ದಿನ ಮೈ ವಿಷನ್ ಬೋರ್ಡ್ ವರ್ಸಸ್ ಗೋಪಿ ಅಣ್ಣನ ರಿಸೆಪ್ಷನ್ ಸ್ಯಾರಿ ಅಂತ ತೋರಿಸ್ತೀನಿ. ಇದು ಕೂಡ ನಾನು ನಿಮಗೆ ತೋರಿಸಲ್ಲ, ಯಾಕಂದರೆ ಇದು ನನ್ನ ತುಂಬ ಪರ್ಸ್ನಲ್ ರಿಲೇಟೆಡ್ ಥಿಂಗ್. ಸೊ ಬೇಡ ಇದು, ಅದಕ್ಕೋಸ್ಕರ ಇದನ್ನು ಕೂಡ ನಾನು ನಿಮಗೆ ತೋರಿಸಲ್ಲ. ನೆಕ್ಸ್ಟ್ ಥಿಂಗ್ ಬಂದು ತಿರ್ಗಾ, ಯಾಕಂದರೆ ನಾನು ನೀರು ಜಾಸ್ತಿ ಕುಡಿಯೋಲ್ಲ, ಲಾಟ್ಸ್ ಆಫ್ ವಾಟರ್ ಡ್ರಿಂಕ್ ಮಾಡಬೇಕು ಅನ್ನೋದಕ್ಕೋಸ್ಕರ ಇದನ್ನ ತೊಗೊಂಡಿದ್ದೀನಿ. ಕನ್ಸಿಸ್ಟೆನ್ಸಿ ಇಸ್ ಈಕ್ವಲ್ ಟು ರಿಸಲ್ಟ್ಸ್. ಇದನ್ನ ನಾನು ಯಾವಾಗಲೂ ನೆನ್ಪಿಟ್ಕೋಬೇಕು. ನಾನು ಕನ್ಸಿಸ್ಟೆಂಟಾಗಿ ಪೋಸ್ಟ್ ಮಾಡಿದ್ರಷ್ಟೇ ನಂಗೆ ಫಾಲೋಸ್ ಬರ್ತಾರೆ ಅನ್ನೋದಕ್ಕೋಸ್ಕರ ತೊಗೊಂಡಿದ್ದೀನಿ. ಆಮೇಲೆ ಇನ್ನೊಂದೇನು ತೊಗೊಂಡಿದ್ದೀನಿ ಅಂದರೆ, ಐ ಆಮ್ ಸೋ ಲಕ್ಕಿ, ಎವ್ರಿಥಿಂಗ್ ಆಲ್ವೇಸ್ ವರ್ಕ್ಸ್ ಔಟ್ ಫಾರ್ ಮೀ ಅಂತ ತೊಗೊಂಡಿದ್ದೀನಿ. ಯಾಕೆ ಈ ಪ್ರೊಸೆಸ್ ತೊಗೊಂಡೆ ಅಂತ ಅಂದರೆ, ಈ ಕೊಟೇಶನ್ನೇ ನಾನು ಯಾಕೆ ತೊಗೊಂಡೆ ಅಂತಲೂ ಹೇಳ್ಬಿಡ್ತೀನಿ. ಯಾಕೆ ಅಂದರೆ, ನಾನು ಲೈಫಲ್ಲಿ ಏನೇ ಪಡ್ಕೋಬೇಕಾದ್ರೂ ಯಾವುದೂ ನಂಗೆ ಈಸಿಯಾಗಿ ಸಿಕ್ಕಿಲ್ಲ, ಎಲ್ಲದಕ್ಕೂ ತುಂಬ 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 ಕಷ್ಟಪಟ್ಟಿದ್ದೀನಿ. ಸೊ ಈ ಕೊಟೇಶನ್ ಇದ್ದಾಗ ನಾನು ಇವತ್ತು ಅಷ್ಟೇ ನಂಗೆ ಒಂದು ಫಾಲೋವರ್ ಬೇಕು ಅಂದರೂ ನಾನು ಪಟ್ಟಿರೋ ಕಷ್ಟ ನನಗೆ ಮಾತ್ರ ಗೊತ್ತಿದೆ. ಯಾಕಂದರೆ ನನಗೆ ಲೈಫಲ್ಲಿ ಯಾವುದೂ ಈಸಿಯಾಗಿ ಸಿಕ್ಕಿಲ್ಲ. ಏನೇ ಬೇಕು ಅಂದರೂ ಅದಕ್ಕೆ ಅದೇ ಎಫರ್ಟ್ ಹಾಕಿದಾಗ ಅದಕ್ಕೆ ಫಲ ಸಿಕ್ಕಿದೆ ಹೊರತು, ನಾನು ತುಂಬ ಜನ ನೋಡಿದ್ದೀನಿ, ಅವ್ರು ಏನೂ ಎಫರ್ಟ್ಸ್ ಹಾಕಲ್ಲ, ಬಟ್ ಅವ್ರಿಗೆ ಲೈಫಲ್ಲಿ ಎಲ್ಲ ಸಿಗ್ತಾ ಇರುತ್ತೆ. ಮೋಸ್ಟ್ಲಿ ಬೈ ಬರ್ತೆ ಅವ್ರು ಏನೋ ಎಕ್ಸ್ಟ್ರಾ ಮಚ್ಚೆ ಇಟ್ಕೊಂಡು ಬಂದಿರ್ತಾರೆ ಅನಿಸುತ್ತೆ. ಬಟ್ ನನ್ನ ಪ್ರೊಸೆಸ್ಸಲ್ಲಿ ಅದಲ್ಲ. ಸೊ ಅದಕ್ಕೋಸ್ಕರ 2026 ನನಗೆ ಏನೇನು ಬೇಕೋ ಎಲ್ಲದು ನಾನು ವರ್ಕ್ ಮಾಡ್ತೀನಿ, ಬಟ್ ಅದು ನನಗೆ ಕೊಡುತ್ತೆ ಅನ್ನೋದಕ್ಕೋಸ್ಕರ ಐ ಆಮ್ ಸೋ ಲಕ್ಕಿ, ಎವ್ರಿಥಿಂಗ್ ಆಲ್ವೇಸ್ ವರ್ಕ್ಸ್ ಔಟ್ ಫಾರ್ ಮೀ ಅಂತ ತೊಗೊಂಡಿದ್ದೀನಿ. ಆ್ಯಂಡ್ ಆ್ಯಸ್ ಯೂಶ್ವಲ್ 11 ಮ್ಯಾನಿಫೆಸ್ಟಿಂಗ್ ಥಿಂಗ್ ಅಂತ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಕಟ್ ಮಾಡಿ ನನ್ನ ವಿಷನ್ ಬೋರ್ಡ್ ಒಳಗಡೆ ಹಾಕ್ತೀನಿ. ಆಮೇಲೆ ಫೈನಲ್ ಔಟ್ಪುಟ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. And
this is how colorful my vision board looks. ಓಕೆ, ಸೊ ಇದಾಗಿತ್ತು ನನ್ನ ವಿಷನ್ ಬೋರ್ಡ್ ವಿಡಿಯೋ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಡು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತೆ ಸಿಗ್ತೀನಿ ಅಂತ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.